ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಬಾರಿ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತಾ ಇದೆ ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಗೃಹಲಕ್ಷ್ಮಿ ಹಣದ ನಿರೀಕ್ಷೆಯ ಕರ್ನಾಟಕ ಗೃಹಲಕ್ಷ್ಮಿಯರಿಗೆ ಇಲ್ಲಿದೆ ಬೇಗ ಅಪ್ಡೇಟ್. 3 ತಿಂಗಳ ಹಣ ಜಮೆಯಾಗದ ಕೆಲವರಿಗೆ ಇದೀಗ ಗೃಹಲಕ್ಷ್ಮಿ ಹಣ ಸಂದಾಯವಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಅಸಮಾಧಾನದಿಂದ ಇದ್ದಂತಹ ವ್ಯಕ್ತಿಗಳಿಗೆ ಇದೀಗ ಖುಷಿ ಸುದ್ದಿಯೊಂದು ಸಿಕ್ಕಿದೆ. ಬ್ಯಾಂಕಿಂದ ಬ್ಯಾಂಕ್ಗೆ ಅಲೆದಾಡ್ತಾ ಇರುವಂತಹ ಮಹಿಳೆಯರು ಸರ್ಕಾರದ ವಿರುದ್ಧ ಪ್ರಶ್ನೆಯನ್ನ ಎತ್ತಿದ್ರು. 3 ತಿಂಗಳಿಂದ ಹಣ ಬಂದಿಲ್ಲ ಎನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರದ ಪ್ರತಿಷ್ಠಿತ ಗ್ಯಾರಂಟಿ ಯೋಜನೆ ವಿಳಂಬ ಆಗ್ತಾ ಇದೆ ಅಂತ ವಾರಕ್ಕೆ 2 ಬಾರಿ ಬ್ಯಾಂಕ್ಗೆ ಗೃಹಲಕ್ಷ್ಮಿಯರು ಅಲೆದಾಡ್ತಾ ಇದ್ರು. ಆದ್ರೆ ಇದೀಗ ಯಾವ ದಿನ ಹಣ ಬರುತ್ತೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾರದ ಕಾರಣದಿಂದಾಗಿ ಕರ್ನಾಟಕದ ಹಲವಾರು ಗೃಹಲಕ್ಷ್ಮಿಯರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕರು ದಿನವೂ ಬ್ಯಾಂಕ್ಗೆ ಹೋಗಿ ಬಂದರೂ ಹಣ ಜಮೆಯಾಗಿಲ್ಲ ಎಂಬ ಉತ್ತರವೇ ದೊರೆಯುತ್ತಿದೆ. ಈ ಪರಿಸ್ಥಿತಿಯು ಮಹಿಳೆಯರಲ್ಲಿ ಇದೀಗ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದೀಗ ಯೋಜನೆಗೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಷ್ಟು ಬೇಗನೆ ಹಣ ಹಾಕ್ತಿವಿ ಅಂತ ಇದ್ರು. ನಿಜವಾಗಿ ಹಣ ಯಾವಾಗ ಖಾತೆಗೆ ಜಮೆಯಾಗುತ್ತೆ ಎನ್ನುವುದರ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ಇನ್ನು ಜುಲೈನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿತ್ತು. 2023ರಲ್ಲಿ ರಾಜ್ಯದ ಸುಮಾರು 1.25 ಕೋಟಿ ಗೃಹಿಣಿಯರು ಇದರಡಿ ಫಲಾನುಭವಿಗಳಾಗಿದ್ದಾರೆ. ಬಜೆಟ್ ಅಲ್ಲಿ ಮಾತ್ರ 28,608 ಕೋಟಿ ರೂಪಾಯಿ ಮೀಸಲಿರಿಸಲಾಗಿತ್ತು. ಆದರೆ ವಾಸ್ತವಿಕವಾಗಿ ಜಮಾ ಆಗುವ ಬಗ್ಗೆ ಯಾವುದೇ ಮಾಹಿತಿ ಸರ್ಕಾರದಿಂದ ಸರಿಯಾಗಿ ಸಿಕ್ಕಿರಲಿಲ್ಲ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಹಣವನ್ನ ಜಮೆ ಮಾಡುವ ಭರವಸೆಯನ್ನ ಸ್ವತಃ ಗೃಹಲಕ್ಷ್ಮಿ ಯೋಜನೆಯಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿಯನ್ನ ನೀಡಿದ್ದಾರೆ. ಈ ಒಂದು ವಿಚಾರ ಏನು ಅಂದ್ರೆ, ಕಾಂಗ್ರೆಸ್ ಇಂದ ಲೇಟ್ ಆಗ್ತಾ ಇದೆ, ಕೊಟ್ಟಂತ ಗ್ಯಾರಂಟಿನ ಉಳಿಸ್ಕೊಳ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಸರ್ಕಾರದ ನಂಬಿಕೆಗೆ ಧಕ್ಕೆಯಾಗುವಂತಿತ್ತು. ಗ್ರಾಮ ಪ್ರದೇಶಗಳಲ್ಲಂತೂ ಮಹಿಳೆಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಪ್ರತಿ ತಿಂಗಳು ನಿರೀಕ್ಷಿಸುವ ಹಣ ಬಾರದ ಕಾರಣ ಕೆಲವರು ಯೋಜನೆ ಕೇವಲ ಚುನಾವಣಾ ನಿಮಿತ್ತ ಘೋಷಿಸಿರಬೇಕು ಅಂತ ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ಜುಲೈ ಮೊದಲನೇ ವಾರದಲ್ಲಿ ಖಾತೆಗೆ ಹಣ ಜಮೆಯಾಗತ್ತೆ ಎನ್ನುವಂತ ಮಾಹಿತಿಯನ್ನ ಸ್ವತಃ ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜುಲೈ ಮೊದಲನೇ ವಾರದಲ್ಲಿ ಎಲ್ಲಾ ಮಹಿಳೆಯರಿಗೂ 2,000 ರೂಪಾಯಿ ಹಣ ಜಮೆಯಾಗತ್ತೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ.